ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಒಂದು ಸುಳ್ಳು ಸುದ್ದಿಯ ಧ್ವನಿ ಸುರುಳಿ ರಾಜಕೀಯ ದುರುದ್ದೇಶದಿಂದ ಮತ್ತು ವ್ಯಾವಹಾರಿಕ ವೈರಿಗಳು ನನ್ನ ಧ್ವನಿ ಅನುಕರಣೆ ಮೂಲಕ ನಕಲಿ ಧ್ವನಿ ಸುರುಳಿ ಸೃಷ್ಟಿಸಿ ಷಡ್ಯಂತ್ರ ರೂಪಿಸಿ ನನ್ನ ರಾಜಕೀಯ ಏಳಿಗೆಯನ್ನು ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಡಿಸಿಕೆ ಡೆವಲಪರ್ಸ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಡಿಸಿ ಚಂದ್ರು ಸ್ಪಷ್ಟನೆ ನೀಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ನಕಲಿ ಧ್ವನಿ ಸುರುಳಿಯ ಷಡ್ಯಂತ್ರದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇವತ್ತೇನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಸಚಿವರಾದಂಥ ಸಮುದಾಯವನ್ನು ನಾನು ಬೈದಿದ್ದೀನಿ ಅಂತ ಫೇಕ್ ಆಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದು ನಂದಲ್ಲ. ಆಮೇಲೆ ನಮ್ಮ KH ಮುನಿಯಪ್ಪ ಅಪ್ಪಾಜಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ದುಡ್ಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬರ್ತಾಯಿದ್ದೀವಿ. ಈ ಬಗ್ಗೆ ನನ್ನ ಬಗ್ಗೆ ರಾಜಕೀಯ ಕುತಂತ್ರಿಗಳು ಕಿಡಿಗೇಡಿಗಳು ಬೇಕು ಅಂತೇಳಿ ಕುತಂತ್ರ ಮಾಡಿ ನನ್ನ ವಾಯ್ಸು ಇದು ಮಾಡಿ ಫೇಕ್ ಮಾಡಿ ಎಲ್ಲ ಕಡೆನೂ ಹರಡಿಸಿದ್ದಾರೆ. ಹಾಗೂ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬರು ಏನಿದ್ದಾರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸಬೇಕು. ನಾನು ಯಾವುದೇ ಆ ಥರ ಆಡಿಯೋ ಆಗಲಿ ಯಾವುದೇ ರೀತಿ ನಾನು ಎಲ್ಲೂ ಮಾತಾಡಲೂ ಇಲ್ಲ. ಆಮೇಲೆ ಆ ವಿಚಾರವಾಗಿ ಫೇಕ್ ಮಾಡಿ ಎಲ್ಲ ಕಡೆನೂ ಅಳಿಸ್ತಾ ಇದ್ದಾರೆ. ಹಾಗೂ ಬಂದುಬಿಟ್ಟು ರಾಜಕೀಯ ಜೀವನದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತೇಳಿ ನಾನು ಮಾಧ್ಯಮ ವರ್ಗದಲ್ಲಿ ಕೆಲವೊಂದು ಸಾಮಾಜಿಕ ಸೇವೆಯಲ್ಲಿ ತೊಡಸ್ಕೊಂಡಿದ್ದೆ. ಹಾಗಾಗಿ ಜನಗಳು ಸಹಿಸೋಕ್ಕಾಗ್ದಿರ ಈ ಥರ ಕೆಟ್ಟ ದೃಷ್ಟಿಯಲ್ಲಿ ನನಗೆ ಕಳಂಕ ಅಂತ ಮಾಡಿದ್ದಾರೆ. ಆ ವಿಚಾರವಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ತಡೆಯಾಜ್ಞೆಯೂ ಸಹ ಸಿಕ್ಕಿರುತ್ತೆ. ಮುಂದಿನ ದಿನಗಳಲ್ಲಿ ಯಾರೋ ನಮ್ಮ ತುಂಬ ಬೇಕಾದರೆ ನಮ್ಮೂರಿನ ಒಬ್ಬ ಕಿಡಿಗೇಡಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವ್ರನ್ನೂ ಸಹ ಕೋರ್ಟಲ್ಲಿ ಪಾರ್ಟಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದೇನು ಅಂತ ಸತ್ಯ ಅಸತ್ಯಗಳು ಕೋರ್ಟಿನ ಮುಖಾಂತರ ಹೊರಬೀಳುತ್ತೆ. ಹಾಗಾಗಿ ಸಮಾಜ ಸೇವೆಯಲ್ಲಿ ನಾನು ತೊಡಸ್ಕೊಂಡಿರೋದ್ರಿಂದ ನನ್ನ ಮೇಲೆ ಏನು ಈ ಸಮುದಾಯ ತಪ್ಪು ತಿಳ್ಕೊಂಡಿದ್ದಾರೆ, ಯಾವುದೇ ರೀತಿಯಾದ ನನ್ನ ಆಡಿಯೋನ ಫೇಕ್ ಮಾಡಿಬಿಟ್ಟಿದ್ದಾರೆ, ಇವರಿಗೆ ಎಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಉತ್ತರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ಸಚಿವರು ಸಾಹೇಬ್ರನ್ನ ನಾನು ಭೇಟಿಯಾಗಿ ಈ ಥರ ಆಗಿದೆ ಅಂತ ನಾನು ನೋವು ವ್ಯಕ್ತಪಡಿಸಿದ್ದೀನಿ, ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಸಾಹೇಬರು ಏನು ಅಂತ ಉತ್ತರ ಕೊಡ್ತಾರೆ. ಸರ್ ಅದು ಯಾರು ಸರ್ ಆ ಹೆಸರುಗಳು ಗೊತ್ತಿಲ್ಲ ನನಗೆ, ಆ ಆಡಿಯೋನೂ ಗೊತ್ತಿಲ್ಲ. ಸರ್ ಯಾರೋ ವೆಂಕಟೇಶು ಅಂಥೇಳಿ ತೆಲುಗಲ್ಲಿ ಮಾತಾಡಿದ್ದಾರೆ. ಆ್ಯಕ್ಚುಲಿ ನಾನು ಜಾಸ್ತಿ ಬಳಸೋದೇ ಕನ್ನಡ. ಆ ತೆಲುಗಲ್ಲಿ ಏನು ಮಾತಾಡಿದ್ದಾರೆ ನನಗೂ ಅದು ಸ್ವಲ್ಪ ಅರ್ಥ ಆಗಿಲ್ಲ, ಏನು ಅಂತಲೇ ಗೊತ್ತಿಲ್ಲ. ಬಟ್ ವಾಯ್ಸ್ ನಂದು ಅಂತೇಳಿ ಎಲ್ಲ ಕಡೆ ಅಪಪ್ರಚಾರ ಆಗ್ತಾ ಇರೋದು ಗೊತ್ತಾಗಿದೆ. ಆಮೇಲೆ ಅದರಲ್ಲಿ ನಾನು ಎಲ್ಲ ಕೋರ್ಟ್ಗೆ ಸಲ್ಲಿಸಿದಾಗ ಕಂಡು ಬಂದಿದ್ದೇನೆ ಅಂದರೆ KH ಮುನಿಯಪ್ಪ ಅಂತ ಏನೋ ಇದೆ, ಅದ್ರ ಬಗ್ಗೆ ಏನೋ ಸಮುದಾಯದಲ್ಲಿ ಬೈದಿದ್ದೀನಿ ಅಂತ ನನ್ನ ಅಪಾರ ತಪ್ಪು ತಿಳ್ಕೊಂಡು ಎಲ್ಲ ಕಡೆ ಅದು ಆಡಿಯೋ ಹೋಗ್ತಾ ಇದೆ. ಎಲ್ಲರೂ ಕ್ಷಮಿಸ್ಬೇಕು ಸರ್. ನಂದು ಏನು ತಪ್ಪು ಸಂಕಲ್ಪ ತಿಳ್ಕೊಂಡಿದ್ದಾರೆ ಅವರು. ನಮ್ಮನ್ನು ದಯವಿಟ್ಟು ಕ್ಷಮಿಸಬೇಕು. ನಾನು ಯಾವುದೇ ರೀತಿ ನನ್ನ ಸಮುದಾಯ ಯಾವುದೇ ಸಮುದಾಯದ ಬಗ್ಗೆನೂ ನಾನು ಮಾತಾಡೋದು ಇಲ್ಲ. ನಾನು ಒಬ್ಬ ದಲಿತನಾಗಿ ಯಾರನ್ನೂ ಆ ಥರ ನಾನು ಯಾರನ್ನೂ ನಿಂದೆ ಮಾಡಿಲ್ಲ. ಈ ಜಾತಿ ನಿಂದೆ ಮಾಡಿರೋದಿಲ್ಲ, ಸುಳ್ಳು. ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಸರ್. ಇವತ್ತು ನನಗೆ ಆಗಿರತಕ್ಕಂಥ ಕಷ್ಟ ನೋವು ಇದೆಲ್ಲ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿರೋರಿಗೂ ಆಗ್ಬೋದು. ಅದಕ್ಕೆ